ಎಲ್ಲರಿಗೂ ನಮಸ್ಕಾರ. ನನ್ನ ಮನಸ್ವಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ಬುಜ್ಜಿ ಎಂಗೇಜ್ಮೆಂಟ್ ಶಾಪಿಂಗ್ ವಿಡಿಯೋ ವೆಯ್ಟ್ ಮಾಡ್ತಾ ಇದೆ ಬಸ್ ಸ್ಟ್ಯಾಂಡಲ್ಲಿ. ಹುಡುಗಿ ತರ ಹುಡುಗಿ ಲಕ್ಷಣ ಬಂದಿದೆ ಹುಡುಗಿ. ಇದು ಏನು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಲಕ್ಷಣ ಫಿಟ್ನೆಸ್ ಮೈಂಟೈನ್ ಮಾಡ್ತಿದ್ದೀನಿ ಅಂತ ತಪ್ಪಾಗೋದಿಲ್ಲ. ಏನಿದು ಯಾರ್ದು ದೃಷ್ಟಿ ಬೀಳ್ಬಾರ್ದು ಅಂತ ಕಟ್ಕೊಬಿಟ್ಟವಳಿ. ಚೆನ್ನಾಗಿ ಕಾಮಿಡಿ ಮಾಡುತ್ತೆ. ನಾವಿಬ್ರು ಸ್ವಲ್ಪ ಮ್ಯಾಚಿಂಗ್ ಗ್ರೀನ್ ಗ್ರೀನ್. ನಿಮ್ಮ ಅಮ್ಮ ಬ್ಲ್ಯಾಕ್. ನಿಮ್ಮ ಅಮ್ಮ ಏನು ಇಷ್ಟೊಂದು ಕೊಳ್ಳು ಕಾಣಿಸ್ತೈತೆ. ನೀವಿಬ್ಬರು ಒಂದೇ ಇಟ್ಟಿದ್ದೀರಾ ಎಲ್ಲೋಡು. ಒಂದೇ ಇಟ್ಟು ನಾವು ಸೀರೆ ಶಾಪಿಂಗ್ಗೆ ಅಂತ ಹೋಗಿದ್ದು ನಮ್ಮ ಮೈಸೂರಲ್ಲಿ ಅರಸು ರೋಡಲ್ಲಿರೋ ಯಶಸ್ವಿ ಸ್ಯಾರಿ ಸೆಂಟರು. ಯೂಶಲಿ ಮದುವೆ ಸೀರೆಗಳು ತೊಗೋಬೇಕು ಅಂತ ಬಂದರೆ ಯಶಸ್ವಿ ಮತ್ತು ಕರ್ನಾಟಕ ಸ್ಯಾರಿ ಸೆಂಟರ್ ಮತ್ತು ಸುದರ್ಶನ್, ಇನ್ನೊಂದು PSR ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಇದೆ. ಆ 4 ಕಡೆ ತುಂಬಾ ಚೆನ್ನಾಗಿರುತ್ತೆ ನಾನು ನೋಡಿದ ಮಟ್ಟಿಗೆ. ಆದರೆ ಈ ಯಶಸ್ವಿಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಸೀರೆ ಕಲೆಕ್ಷನ್ಸು. ಸೊ ಹಾಗಾಗಿ ತುಂಬಾ ನಮಗೆ ಈ ಬ್ರೈಡಲ್ ಸ್ಯಾರಿ ಎಲ್ಲ ಬೇಕು ಅಂದರೆ ಇಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಹಾಗೆ ಇಲ್ಲಿ ಇವಳಿಗೆ ಜಸ್ಟ್ ಬೇಗ ಹೋಗಿ ಒಂದು 3-4 ಸ್ಯಾರಿನ ಪಿಕ್ ಮಾಡಿ ನೋಡ್ತಾ ಇದ್ದೋ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಳಗಡೆ ಇಲ್ಲ ಕಣ ಮೈ ನಾನೇ ತಿಂಡಿ ತಿನ್ಕ ಬಂದ್ಬಿಟ್ಟು ಬಜ್ಜಿ ತಿಂತಾಳಂತೆ. ಆ ಕಡೆ ಬರ್ಬೇಕಂತ ಒಳಗಡೆ ಗಮ್ಮಂತ ಅಂದ್ಬಿಟ್ಟು ಕ್ರೇವಿಂಗ್. ನೆಕ್ಸ್ಟು ಅಲ್ಲಿಂದ ನಾವು ಹೋಗಿದ್ದು ಕರ್ನಾಟಕ ಸ್ಯಾರಿ ಸೆಂಟರ್ಗೆ. ಇಲ್ಲಿ ಸ್ವಲ್ಪ ಸಿಂಪಲ್ ಫ್ಯಾನ್ಸಿ ಸ್ಯಾರಿ ತೊಗೊಳೋದಿತ್ತು. ಯಾಕಂದರೆ ನಮ್ಮ ಆಂಟಿ ಮತ್ತು ಅವರು ಅಜ್ಜಿಗೆ ಸಿಂಪಲ್ ಸ್ಯಾರಿ ಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ಆಂಟಿ ಒಂದು 3-4 ಸ್ಯಾರಿ ಬೈ ಮಾಡಿದ್ರು. ಅಂದರೆ 1000 ರೂಪೀಸ್ ಒಳಗಡೆ ಅಷ್ಟೇ. ಅದನ್ನು ತೊಗೊಂಡು ನೆಕ್ಸ್ಟು ನಾವು ಊಟಕ್ಕೆ ಫೋಟೋ ತಗೊಂಡಿದ್ದೀನಿ. ಫೈನಲಿ ಶಾಪಿಂಗ್ ಶಾಪಿಂಗ್ ಎಲ್ಲ ಮುಗಿತು. ಇನ್ನೂ ಮುಗ್ದಿಲ್ಲ. ಸ್ಲಿಪ್ಪರ್ ಒಂದು ತಗೊಂಡೆ. ಎಂಗೇಜ್ಮೆಂಟ್ ಶಾಪಿಂಗ್ ಒಂದು ರೇಂಜ್ಗೆಲ್ಲ ಕ್ಲೋಸ್. ವೆಜ್ ಮೀಲ್ ಎನರ್ಜಿ ಬದಲಾಯ್ತು. ಎನರ್ಜಿ ಚಪಾತಿ ಏನೇ ಇದು, ಕಾಯಿ ಒಗ್ಗರಣೆ ಏನೇನೋ ಐತೆ, ತೊಂಡೆಕಾಯಿ ಪಲ್ಯ ಐತೆ, ಕಾಯ್ತಾ ಜಾತ್ರೆ ಆಗ್ಲಿಲ್ವೇನೆ. ಮದುವೆಗೆಲ್ಲ ಜಾತ್ರೆ ಮಾಡಬೇಕು ತಾನೇ. ಐದು ಸಾಕ ಚೆನ್ನಾಗೈತೆ ಕಣೆ. ಯಾರು ಥರದ್ದು ಚೆನ್ನಾಗಿ ಕಾಣಿಸಲ್ಲ ನಿಂಗೆ, ಬೇಡ. ಅದು ಅತಿ ಚೆನ್ನಾಗಿದೆ ಒಂಥರ. ಬಟ್ ಇದು ಇನ್ನೊಂದು ತಗೋ. ಅಲ್ಟಿಮೇಟ್. ಹಾಂ ಅಲ್ಲಿ ಸೈಜ್ ಹುಡುಕ್ ಕೊಡ್ತಾವ್ರೆ ಅನ್ನೋದು. ನಾನು ಇದು ತಗೊಂಡೆ. 6 ಹಾಕಿ ಫೈನಲಿ ಶಾಪಿಂಗ್ ಮುಗಿತು, ಮನೆಗೆ ಹೋಗ್ತಾ ಇದೀವಿ. ಆನ್ ದ ವೇ ಟು ನೋಡಿ ವಿನು ಬಂದು ಪಿಕ್ ಮಾಡ್ತಾ ಇದ್ದಾನೆ. ಈಗ
ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಧನುನು ಬರ್ತಿದ್ದಾಳೆ. ಬರೀ ಎಂಗೇಜ್ಮೆಂಟ್ ಸ್ಯಾರಿ ಸದ್ಯಕ್ಕೆ. ಬಟ್ ಎಷ್ಟು ಬೇಗ ಶಾಪಿಂಗ್ ಮಾಡಿದ್ರು ಅಂದರೆ 2 ಸೀರೆನೂ ವಿತಿನ್ 1 ಅವರಲ್ಲೇ ಶಾಪಿಂಗ್ ಮಾಡ್ದೋ. ಬೇಗ 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 ಫ್ರೆಶ್ ಮೈಂಡಲ್ಲಿ ಇದ್ದಿದ್ದಕ್ಕೂ ಬೇಗ ಬೇಗ ಪಿಕ್ ಮಾಡ್ದೆ. ಆ್ಯಕ್ಚುಲಿ ಒಂದು ರೆಫರೆನ್ಸ್ ಪಿಕ್ ಇತ್ತು ನಮ್ಮ ಹತ್ರ, ಇಂತಿಂತದೇ ಬೇಕು ಅಂತ. ಆದರೆ ಅದೇ ಥರ ಸಿಗುತ್ತಾ ಅನ್ನೋ ಡೌಟಲ್ಲಿ ಇದ್ದೋ. ಬಟ್ ಸಿಕ್ಬಿಡ್ತು ಅಲ್ವಾ. ಡಿಸೈನರ್ ನಾವು ಯಾವ್ದು ಹುಡುಕಿ ಪ್ರಿಂಟೆಸ್ಟಲ್ಲಿ ಇಟ್ಕೊಂಡಿದ್ದೋ ಸೇಮೇ ಸಿಕ್ಬಿಡ್ತು ಗೊತ್ತಾ ನಮಗೆ. ಅದೇ ಖುಷಿಯಾಗಿದ್ದು ಅಲ್ಲ. ಏನವಿನ ಬಟ್ ನಾನ್ ಸೀರೆ ಶಾಪಿಂಗ್ ಮಾಡಿಲ್ಲ. ಆಲ್ರೆಡಿ ನನ್ನ ಹತ್ರ ತುಂಬಾ ಬಿಡಲ್ಲ ನೀನ್ ಸೀರೆ ಶಾಪಿಂಗ್ ಮಾಡಂಗಿಲ್ಲ. ನನ್ನ ಹತ್ರ ಇರೋ ಸೀರೆನೇ ಆಕ್ಚುಲಿ ಇನ್ನ ಬ್ಲೌಸು ಹೊಲ್ಸಿಲ್ಲ, ಉಟ್ಕೊಂಡಿಲ್ಲ. ತುಂಬಾ ಸೀರೆಗಳಿದೆ, ನಾನು ಬೇರೆ ಮಾಡಲ್ಲ. ಎಲ್ಲಿ ಮಾಡ್ತೀನಿ, ನನ್ನ ಫಂಕ್ಷನ್ಸ್ಗೆಲ್ಲ ಹೋಗೋದು ಕಮ್ಮಿ. ಬಟ್ ತುಂಬ ನಮ್ಮ ಹತ್ರದ ಫಂಕ್ಷನ್ಗೆ ಹೋಗ್ಬೇಕು ಅನ್ನಿಸ್ದಾಗ ಅಷ್ಟೇ ಸೀರೆ ಉಟ್ಕೋಗೋದು. ಇಲ್ಲ ಅಂದರೆ ಡ್ರೆಸ್ ಹಾಕೊಂಡು ಹೊಟ್ಟೋಗ್ತೀನಿ, ನಮ್ಮ ಮನಸ್ವಿ ಇರ್ತಾಳಲ್ಲ ಅಂದ್ಬಿಟ್ಟು ಡ್ರೆಸ್ನೇ ಹಾಕೊಂಡು ಹೋಗ್ಬಿಡ್ತೀನಿ. ಈಗಿಲ್ಲ ಅಂದರೆ ಎಷ್ಟೇ ಒಂದು 7-8 ಸೀರೆ ಇದೆ, ಒಂದಕ್ಕೂ ಬ್ಲೌಸ್ ಹೊಲ್ಸಿಲ್ಲ. ಅದು ಎಲ್ಲ ಪ್ಲೈನ್ ಡಿಸೆಂಟ್ ಆಗಿದೆ. ಅದೆಲ್ಲ ನನ್ನ ಮದುವೆಗೆ ಸಾಕು ಅಷ್ಟೇ, ಇನ್ನು ಯಾವ ಸೀರೆನೂ ತಗೊಳಕ್ ಬಿಡಲ್ಲ. ಆದರೆ ನೋಡೋಣ, ಗೊತ್ತಿಲ್ಲ. ಅಷ್ಟೊತ್ತು ಮೈಂಡ್ ಚೇಂಜ್ ಆಗಿ ತಗೋತೀನಿ ಅನ್ನೋದು ಗೊತ್ತಿಲ್ಲ. ಆದರೆ ಇವಳು ಮಾತ್ರ ಅಕ್ಕ ಒಂದು ಸೀರೆನೂ ತಗೋಬೇಡ, ಇರೋದನ್ನೇ ಹಾಕೋ ಅಂತಿದ್ದಾಳೆ. ನೋಡೋಣ. ಆಮೇಲೆ ಮದುವೆ ಹುಡುಗಿ ಬೇಗ ನೋಡಿ ಮದುವೆ ಫಿಕ್ಸ್ ಆಗೋಯ್ತು. ಹುಡುಗ ಯಾರು ಅಂತ ತೋರಿಸ್ತೀನಿ, ರಿವೀಲ್ ಮಾಡ್ತೀವಿ. ಇಲ್ಲ, ಎಂಗೇಜ್ಮೆಂಟ್ಗಿನ ಮುಂಚೆನೇ ರಿವೀಲ್ ಮಾಡ್ತೀನಿ. ಆಮೇಲೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತೆಲ್ಲ. ಅದನ್ನು ರಿವೀಲ್ ಮಾಡ್ತೀವಿ ಅಲ್ವಾ. ಅದನ್ನು ನಾನು ಹುಡುಗ ಪಕ್ಕದಲ್ಲೇ ಕೂತ್ಕೊಂಡು ಆನ್ಸರ್ ಮಾಡ್ತೀನಿ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ನೋಡೋಣ. ಇಲ್ದು ಎಂಗೇಜ್ಮೆಂಟ್ ಮದುವೆ ವೈಬ್ ಆ್ಯಕ್ಚುಲಿ ನನಗೆ ಇವಳು ಮದುವೆ ಬಿಟ್ಟರೆ ಇನ್ನು ಯಾರ ಮದುವೆಲೂ ಅಷ್ಟು ವೈಬ್ ಮಾಡೋಕ್ಕೆ ಆಗಲ್ಲ. ಇನ್ನು ನನ್ನ ಮಗಳು ಫಂಕ್ಷನ್ನು, ನನ್ನ ಮನೆ ಫಂಕ್ಷನ್ನು ನೋಡ್ಕೊಳ್ಳೋಣ ಮುಂದೆ, ಗೊತ್ತಿಲ್ಲ ಅಲ್ವೇನ. ನಂಗೆ ತುಂಬ ಆಸೆ ಇತ್ತು ಇವಳು ಮದುವೆಲಿ ತುಂಬ ಚೆನ್ನಾಗಿ ವೈಬ್ ಮಾಡಬೇಕು ಅಂತ. ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇನ್ನೂ 1 ವರ್ಷ 2 ವರ್ಷ ಆಗ್ಬೋದೇನೋ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇತ್ತು. ಆದರೆ ಋಣಾನು ಬಂದ, ಬೇಗ ಫಿಕ್ಸ್ ಆಗಿ ಹೊಟ್ಟೋಯ್ತಿದ್ದಾಳೆ. ಟಾಟಾ ಬಾಯ್ ಬಾಯ್. ಹೋಯ್ತೀಯ ನನ್ ಬಿಟ್ಟು? ಸುಮ್ಮನೆ ಕೂತ್ಕೋ, ಎಲ್ಲೂ ಹೋಗಲ್ಲ, ನಮ್ಮ ಜೊತೆನೇ ಇರ್ತಾಳೆ ಟಚಲ್ಲಿ ಅಲ್ವಾ. ಅವಾಗವಾಗ ಜಾಲಿ ಮಾಡ್ತಿರ್ತೀವಿ. ವೀಕೆಂಡ್ಸ್ಗಿಲ್ಲೇ ಮೈಸೂರು ಹಂಗಂತಾಳೆ. ಮದುವೆ ಆದ್ಮೇಲೆ ಯಾರು ಬರಲ್ಲ, ಎಲ್ಲರೂ ಅವ್ರವ್ರದ್ದೇ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಅಕ್ಕ ಜಾಬ್ಗೆ ಹೋದ್ರೆ ಮುಗೀತು, 6 ತಿಂಗ್ಳಿಗೆ ಸಿಗ್ತಾಳೋ 1 ವರ್ಷಕ್ಕೆ ಸಿಗ್ತಾಳೋ ಗೊತ್ತಿಲ್ಲ ನಂಗೆ. ನೋಡೋಣ. ಮುಂದೆದೆಲ್ಲ ಏನಕ್ಕೆ. ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ಎಂಜಾಯ್ ಮಾಡಿ. ಸಾಕ್ ನಿಲ್ಲಿಸ್ಬೇಕಾ? ಇಲ್ಲ ನಿಲ್ಸಲ್ಲ, ವಿಡಿಯೋ ಮಾಡ್ಕೊಂಡು ಪ್ರತಿಯೊಂದು ಫುಲ್ಲು ಮೆಮೊರಿ ಇರಬೇಕು ನಮಗೆ. ಫಸ್ಟು ಶಾಪಿಂಗ್ ಇವಳು ಮದುವೆದು ಅಂತ ಇವತ್ತೇ ಫಸ್ಟ್ ಶಾಪಿಂಗ್ ಹೋಗಿದ್ದು ಅಲ್ವೇನೆ. ಇವತ್ತೇ ಫಸ್ಟ್ ಡೇ ಶಾಪಿಂಗು. ಮುಂದೆ ಮಾಡೋದನ್ನೆಲ್ಲ ವಿಡಿಯೋ ಹಾಕ್ತಾ ಇರ್ತೀನಿ. ಹಾಗೆ ಎಲ್ಲಿ ಸೀರೆ ತಗೊಂಡೆ, ಏನು ತಗೊಂಡೆ ಅಂತ ನಿಮಗೆ ವಿಡಿಯೋ ನೋಡ್ತಾನೆ ಹೇಳಿದ್ದೀನಿ. ಯಾವ ಸೀರೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಅವಳು ಎಂಗೇಜ್ಮೆಂಟ್ಗೆ ಯಾವ್ದು ವೇರ್ ಮಾಡ್ತಾಳೆ ಅನ್ನೋದು ಎಂಗೇಜ್ಮೆಂಟ್ ವಿಡಿಯೋ ಹಾಕ್ದಾಗ ಗೊತ್ತಾಗುತ್ತೆ. ನಾನು ಯಾವ್ದು ಹಾಕೊತೀನಿ ಅಂತ ಆವಾಗಲೇ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್. 2 ಕೈದು ಬಿಟ್ಟು ಟಾಟಾ ಅಂತಿದ್ದಾನೆ. ಮಂಜೇಶ್ ನೋಡಿದ್ರೆ ತಲೆ ಮೇಲೆ ಹೊಡಿತಾರೆ. ನೋಡಿ ಫ್ರೆಂಡ್ಸ್, ಕ್ರೇವಿಂಗ್ಸ್ ಆಗ್ಬಿಟ್ಟು ಚೈನೀಸ್ ಫುಡ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ನಾನ್ ವೆಜ್ ತಿಂತಿಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ನಾನ್ ವೆಜ್ ತಿನ್ನಬಾರ್ದು ಅಂತ. ಏನೇ ಇವಳು ಬಿಟ್ಬಿಟ್ಟು ಒಳ್ಳೆ ಸಣ್ಣ ಆಗೋಕ್ಕೆ ಅಂತ. ಇಲ್ಲಿ ನೋಡಿ, ನಾನು ಬಿಟ್ಟು ತಪ್ಪು ಇನ್ಫಾರ್ಮೇಶನ್ ನಾನು ಬಿಟ್ಟು ಹೊಟ್ಟೆ ಹಸಿತೈತೆ. ಏನು ಗೊತ್ತಾ ಕಾಮಿಡಿ ನೋಡಿ, ಇವಳು ಅವಳ ಫಿಯಾನ್ಸಿದ್ದು ಮತ್ತು ಅವಳದು ಕೆಚಪ್ಪಲ್ಲಿ ಇನ್ಷಿಯಲ್ ಹಾಕೊಳ್ದೆ, ನಂದು ಮತ್ತು ನನ್ನ ಇನ್ಷಿಯಲ್
ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದಾಳೆ. ವೆಯ್ಟ್ ನಾನು ಬಿ ಮತ್ತೆ ಡಿ ಅಂತ ಬರೆಯಕ್ಕೆ ಬಂದೆ. ಬಿ ಅಂತ ನನ್ನ ಹೆಸರು ಬರೆದೆ, ಡಿ ಅಂತ ನನ್ನ ಹೆಸರು ಬರ್ಕೊಳಕ್ಕೆ ಏನೇನೋ ಯೋಚನೆ ಮಾಡ್ಕೊಂಡು ಎಮ್ ಅಂತ ಬರ್ತಿದ್ದೆ. ಇವಳದು ಫಿಯಾನ್ಸಿ ಹೆಸರು ಸ್ಟಾರ್ಟ್ ಆಗೋದೇ ಎಮ್ಮಿಂದ. ಅದೇ ಮೈಂಡಲ್ಲಿ ಇದೆಯಾ, ಅದಕ್ಕೆ ಬರ್ದಿದ್ಯಾ? ಬಿಡು, ಪರವಾಗಿಲ್ಲ. ಭವಾನಿ ಮಂಚೇಶ್ ಬಿ ಆ್ಯಂಡ್ ಎಮ್ ಆಗುತ್ತೆ. ಬಿ ಆ್ಯಂಡ್ ಎಮ್, ಡಿ ಆ್ಯಂಡ್ ಎಮ್. ಹೊಟ್ಟೆ ಅಶುಗೆ ಹೆಂಗೆ ತಿಳ್ತಾವಳೆ. ಚೆನ್ನಾಗಿತ್ತಲ್ವಾ? ಚೆನ್ನಾಗಿ. ಚೈನೀಸ್ ಬರ್ಗರ್ ಅಂತ ಇದು. ನಾವು ಯಾವ ಸೀರೆ ತೊಗೊಂಡು ಅಂತ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಇವಳ್ದು ಎಂಗೇಜ್ಮೆಂಟು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಲಿಟ್ರಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆ ಸ್ಯಾರಿ. ತುಂಬಾ ಖುಷಿ ಆಯಿತು, ಯಾಕಂದರೆ ನಾವು ಒಂದು ರೆಫ್ರೆನ್ಸ್ ಪಿಕ್ ಇಟ್ಕೊಂಡು ಹೋಗಿತ್ತು. ಸೊ ಅದೇ ಥರ ಸಿಕ್ತು. ಆ ಸ್ಯಾರಿ ಬಂದು ಪ್ಯೂರ್ ಕಾಂಚೀವರಂ ಬ್ರೊಕೆಡ್ ಸ್ಯಾರಿ. ಬ್ರೊಕೆಡಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಲಿಟ್ರಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವಳ ಕಲ್ಲರಿಗಂತೂ ಆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಂಗೇಜ್ಮೆಂಟ್ ವಿಡಿಯೋ ನಾನು ಹಾಕ್ತೀನಿ ನೋಡಿ. ಹಾಗೆ ಅಲ್ಲಿಂದ ತುಂಬ ಹೊಟ್ಟೆ ಹಸಿವಾಗಿತ್ತು ಅಂದ್ಬಿಟ್ಟು ನೈಟು ಆಚೆ ತಿನ್ಕೊಂಡು ಮನೆಗೆ ಹೋದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೊಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಫೇಸ್ಬುಕ್ಕಲ್ಲೂ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ, ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಚೇಶ್ ಗೌಡ ಅಂತ ಪೇಜ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.